ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಬಿಜಿ ಅಜಯ್ ಕುಮಾರ್ ಅವರಿಗೆ ಟಿಕೆಟ್ ನೀಡಬೇಕು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನ ತೆರವಾಗಿದ್ದು, ಮುಂದಿನ ದಿನಗಳಲ್ಲಿ ನಡೆಯಲಿರುವ ಉಪಚುನಾವಣೆಗೆ ಬಿಜೆಪಿಯಿಂದ ಬಲಿಷ್ಠ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕಿದೆ. ಈ ಹಿಂದೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜಿ ಅಜಯ್ ಕುಮಾರ್ ಅವರು ಅತಿ ಕಡಿಮೆ ಮತದಿಂದ ಸೋಲು ಕಂಡಿದ್ದರು. ಜೊತೆಗೆ ಕ್ಷೇತ್ರದಲ್ಲಿ ಉತ್ತಮ ಹಿಡಿತ ಹೊಂದಿರುವ ಅವರು ಕಾರ್ಯಕರ್ತರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಹಾಗೂ ಕ್ಷೇತ್ರದ ಜನಾಭಿಪ್ರಾಯವನ್ನು ಗಮನದಲ್ಲಿಟ್ಟುಕೊಂಡು ಈ ಬಾರಿಯೂ ಪಕ್ಷ ಅವರಿಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿದರು. ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರ ಪಕ್ಷದ ಹೈಕಮಾಂಡ್ಗೆ ಸೇರಿದ್ದು, ಹೈಕಮಾಂಡ್ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೂ ನಾವು ಬದ್ಧರಾಗಿದ್ದೇವೆ. ಆದರೂ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಬೇಕಾದರೆ ಬಿಜಿ ಅಜಯ್ ಕುಮಾರ್ ಅವರೇ ಸೂಕ್ತ ಅಭ್ಯರ್ಥಿ ಎಂಬ ಅಭಿಪ್ರಾಯವನ್ನು ಪಕ್ಷದ ನಾಯಕತ್ವಕ್ಕೆ ತಿಳಿಸಲಾಗಿದೆ ಎಂದು ರೇಣುಕಾಚಾರ್ಯ ಹೇಳಿದರು. ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ನಿರ್ಧಾರ ಮಾಡ್ತಾರೆ. ಇಲ್ಲಿ ನಾವು ಸ್ವತಂತ್ರವಾಗಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋಕ್ಕೆ ಅವಕಾಶ ಇಲ್ಲ. ಸಂಘಟನೆ ಇದೆ. ರಾಷ್ಟ್ರದಿಂದ ರಾಜ್ಯದಿಂದ ಜಿಲ್ಲೆ ಅಧ್ಯಕ್ಷರು ಅಭಿಪ್ರಾಯ ಕೇಳ್ತಾರೆ. ಒಂದು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಬಲಿಷ್ಠವಾಗಿದೆ. ಸದಸ್ಯತ್ವ ಅಭಿಯಾನದಿಂದ ಹಿಡಿದು ಹೋರಾಟಗಳಿಂದ ಹಿಡಿದು ಎಲ್ಲ ಹೋರಾಟಗಳನ್ನು ಮತ್ತು ಸಂಘಟನೆ ಎರಡೂ ಮಾಡಿದ್ವಿ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಭಾಳ ಬಲಿಷ್ಠವಾಗಿದೆ. ಸಹಜವಾಗಿ ಮೊನ್ನೆ ತಾನೇ ನಡೆದಂಥ ಈ 3 ವರ್ಷದ ಹಿಂದಿನ ಚುನಾವಣೆಯಲ್ಲಿ ದಾವಣಗೆರೆ ದಕ್ಷಿಣದಿಂದ ಬಿಜಿ ಅಜಯ್ ಕುಮಾರ್, ಉತ್ತರದಿಂದ ಲೋಕೇಂದ್ರ ನಾರಾಯಣ ಬಂದರು. ಆದರೆ ಆ ಸ್ಥಾನ ತೆರವಾಗಿದೆ. ಇದನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ತೀರ್ಮಾನ ಮಾಡ್ತಾರೆ. ಸಹಜವಾಗಿ ಯಾರು ಇಮ್ಮಿಡಿಯೇಟ್ ಡಿಫೀಟ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಪರಾಜಿತ ಅಭ್ಯರ್ಥಿ, ಸಹಜವಾಗಿ ಅವರು ಸಂಘಟನೆ ತೊಡಗಿಸ್ಕೊಂಡಿದ್ರೆ ಕೊಡ್ಬೋದು ಅಂತ ವಿಶ್ವಾಸ ನಮಗಿದೆ. ಆದರೆ ವರಿಷ್ಠ ನಿರ್ಧಾರ ಮಾಡ್ತಾರೆ. ಅವಕಾಶ ಅಜಯ್ ಕುಮಾರ್, ಯಾಕಂದರೆ ಇಮ್ಮಿಡಿಯೇಟ್ ಅವ್ರು ಸಹಜ, ಅದು ಅನುಕಂಪ, ಯಜಮಾನರು, ಹಿರಿಯರು, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು, ಹಿರಿಯರಿದ್ದರು. ಸಹಜವಾಗಿ ಹಿರಿಯರಿದ್ದರು. ಆ ಹಿರಿತನಕ್ಕೆ ಮತದಾರರು ಗೌರವ ಕೊಟ್ಟು ಆಯ್ಕೆ ಮಾಡಿದರು. ಈಗ ಅಜಯ್ ಕುಮಾರ್ ಸಮರ್ಥರಿದ್ದಾರೆ ಮತ್ತು ಕೊಡ್ಬೋದು ಅಂತ ವಿಶ್ವಾಸ ನಮಗಿದೆ. ಪಕ್ಷ ವರಿಷ್ಠ ತೀರ್ಮಾನ ಮಾಡ್ತಾರೆ. ಜಿಲ್ಲಾಧ್ಯಕ್ಷರಿಂದ ಜಿಲ್ಲೆಯಿಂದ ಅಭಿಪ್ರಾಯ ಎಲ್ಲ ಕೇಳ್ತಾರೆ.